ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗೈಸ್. ಏನಪ್ಪ ಅಂದರೆ ಇವತ್ತು ನಮ್ಮ ವೆಬ್ಸೈಟ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬರ್ತಿದೆ. ನಾನು ವಾರದಿಂದ ಇದನ್ನೇ ಹೇಳ್ತಾನೆ ಇದ್ದೀನಿ, ವೆಬ್ಸೈಟ್ ರೆಡಿ ಆಗ್ತಿದೆ, ಇನ್ನೂ ಲಾಂಚ್ ಮಾಡೋಕ್ಕಾಗಿಲ್ಲ ಅಂತ. ಸೊ ನೀವು ಏನು ಮಾಡ್ತೀರಾ ಗೈಸ್, ಟೈಮ್ ಸಿಗಲ್ಲ, ಒಂದೊಂದ್ಸಲ ಟೈಮ್ ಸಿಕ್ಕರೂ ವರ್ಕ್ ಮಾಡೋಕ್ಕಾಗಲ್ಲ. ಸೊ ರೆಡಿ ಆಗ್ತಿದೆ. ಆ್ಯಂಡ್ ಏನಪ್ಪ ಅಂದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಮಾಡ್ತಾ ಇರೋ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಕೆಲವೊಬ್ಬರಿಗೆ ಹೆಲ್ಪ್ ಆಗ್ಬೋದು, ಆರ್ ನಾಲೆಡ್ಜ್, ಇನ್ಫಾರ್ಮೇಷನ್, ಎನಿಥಿಂಗ್ ಏನು ಅನ್ಕೊತೀರ ಅದೇ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಆ್ಯಂಡ್ ಇವಾಗ ಪ್ರೆಸೆಂಟ್ ನಾವು ಮಾಡ್ತಾ ಇರೋದು ಏನಪ್ಪ ಅಂದರೆ ಇ ಕಾಮರ್ಸ್ ಅನ್ನೋಕ್ಕಾಗಲ್ಲ ಆ್ಯಕ್ಚುಲಿ. ಇದನ್ನು ಇಟ್ಸ್ ಎ ಡ್ರಾಪ್ ಶಿಪ್ಪಿಂಗ್. ಇ ಕಾಮರ್ಸ್ ಬೇರೆ, ಡ್ರಾಪ್ ಶಿಪ್ಪಿಂಗ್ ಬೇರೆ. ಅದಕ್ಕೆ ಏನು ಡಿಫ್ರೆನ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಅಂತ ಬೇಸಿಕಾಗಿ ಸ್ವಲ್ಪ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನನಗೆ ಏನಾದರೂ ಟೈಮ್ ಸಿಕ್ಕಿದ್ರೆ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ಕಾಮೆಂಟ್ಸ್ ಇನ್ ಕೇಸ್ ಬಂದರೆ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಹಾಕೋಣ. ಸೊ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಹೇಳಿ ಅಂದರೆ ಕಂಟಿನ್ಯೂ ಮಾಡ್ಬೋದು. ಸ್ವಲ್ಪ ಒಂದು ಬೇಸಿಕ್ಕಾಗಿ ಹೇಳ್ತೀನಿ. ಏನಪ್ಪ ಅಂದರೆ ಡ್ರಾಪ್ ಶಿಪ್ಪಿಂಗ್ ಅಂದರೆ ಇಷ್ಟು ತಿಳ್ಕೊಳ್ಳಿ. ಈ ಮೌಸು ಇದೊಂದು ಪ್ರಾಡಕ್ಟ್, ಓಕೆನಾ. ಈ ಪ್ರಾಡಕ್ಟ್ನ ನಾನು ಮ್ಯಾನುಫ್ಯಾಕ್ಚರರು, ಓಕೆನಾ. ನಾನು ಮ್ಯಾನುಫ್ಯಾಕ್ಚರರು. ಆ್ಯಂಡ್ ನೀವೆಲ್ಲ ನೋಡ್ತೀರ, ನೀವೆಲ್ಲ ಡ್ರಾಪ್ ಶಿಪ್ಪರ್, ನೀವೆಲ್ಲ ಕಸ್ಟಮರ್ಸ್, ಓಕೆನಾ. ನೀವು ಕಸ್ಟಮರ್ಸ್ ಅಂದ್ಕೊಳ್ಳಿ, ಬೇಡ ನೀವು ಡ್ರಾಪ್ ಶಿಪ್ಪರ್ ಅಂದ್ಕೊಳ್ಳಿ, ನೀವು ಡ್ರಾಪ್ ಶಿಪ್ಪಿಂಗ್ ಮಾಡೋರು ಅಂದ್ಕೊಳ್ಳಿ. ಯಾಕಂದರೆ ಅವಾಗ ನಿಮ್ಮ ಮೈಂಡಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಮೌಸ್ನ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ನಾನು ಲಿಸ್ಟ್ ಮಾಡ್ತೀನಿ, ಓಕೆನಾ. ನನಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಗೊತ್ತಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡೋದು ಹೆಂಗೆ ನನಗೆ ಗೊತ್ತಿಲ್ಲ, ಆ್ಯಂಡ್ ಸೆಲ್ ಮಾಡೋದು ಹೆಂಗೆ ನನಗೆ ಗೊತ್ತಿಲ್ಲ, ಓಕೆನಾ. ಇಷ್ಟು ನನಗೆ ಗೊತ್ತಿಲ್ಲ. ನಾನೇನು ಮಾಡ್ತೀನಿ, ಈ ಮೌಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀನಿ, ಆ ಒಂದು ವೆಬ್ಸೈಟಲ್ಲಿ ಲಿಸ್ಟ್ ಮಾಡ್ತೀನಿ, ಅಷ್ಟೇ ನನ್ನ ಕೆಲಸ. ನೀವೇನಿದ್ದೀರಾ ಡ್ರಾಪ್ ಶಿಪ್ಪರ್ಸ್, ಏನು ಮಾಡ್ತೀರಾ ಅಂದರೆ ನೀವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀರಾ, ಓಕೆನಾ. ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ 20 ರೂಪೀಸ್ಗೆ ನೀವೇ ಒಂದು ಓನ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ, ಓನ್ ವೆಬ್ಸೈಟ್ ಅಂದರೆ ಅದು ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡು 20 ರೂಪೀಸ್ಗೆ ನೀವೇ ಪೇಜ್ ಲೇಔಟು, ಪ್ರತಿಯೊಂದು ಥೀಮು, ಲೋಗೋಸು, ಪ್ರತಿಯೊಂದನ್ನೆಲ್ಲ ಕ್ರಿಯೇಟ್ ಮಾಡಿ ನಿಮ್ಮದೇ ಆದಂಥ ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಅದಕ್ಕೊಂದು ಡೊಮೈನ್ ತೊಗೊಂಡು ನೀವು ಈ ಪ್ರಾಡಕ್ಟ್ನ ನಿಮ್ಮ ವೆಬ್ಸೈಟಲ್ಲಿ ಲಿಸ್ಟ್ ಮಾಡ್ಕೊತೀರ. ಈ ವೆಬ್ಸೈಟಿಂದ ನಿಮ್ಮ ವೆಬ್ಸೈಟಲ್ಲಿ ಲಿಸ್ಟ್ ಮಾಡಿಬಿಟ್ಟು ನೀವು ಆ್ಯಡ್ಸ್ ರನ್ ಮಾಡ್ತೀರಾ. ಮೆಟಾ ಗೊತ್ತಲ್ಲ, ಮೆಟಾ ಅಂದರೆ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್, ಈ ಎರಡರದಕ್ಕೆ ಮೇಯ್ನ್ ಬಂದು ಮೆಟಾ. ಆ ಮೆಟಾದಲ್ಲಿ ನೀವು ಈ ಒಂದು ಪ್ರಾಡಕ್ಟ್ಗೆ ನಿಮ್ಮದೇ ಆದಂಥ ಒಂದು ಫೇಸ್ಬುಕ್ ಪೇಜು ಆರ್ ಇನ್ಸ್ಟಾಗ್ರಾಮ್ ಪೇಜಿನಲ್ಲಿ ಒಂದು ಆ್ಯಡ್ಸ್ನ ರನ್ ಮಾಡ್ತೀರಾ. ಆ ಆ್ಯಡ್ಸ್ನ ರನ್ ಮಾಡಿ ತಗೊಳ್ಳೋವಂಥವ್ರು ಕಸ್ಟಮರ್ಸ್. ಯಾರು ಕಸ್ಟಮರ್ಸ್? ಬೇರೆಯವ್ರು ಅಂದ್ಕೊಳ್ಳಿ. ಕಸ್ಟಮರ್ಸ್ ನೋಡೋವಂಥ ಟೈಮಲ್ಲಿ ನೀವು ಆ್ಯಡ್ಸ್ ರನ್ ಮಾಡಿರ್ತೀರಲ್ಲ, ಆ ಒಂದು ಆ್ಯಡ್ಸ್ ಅವ್ರಿಗೆ ಹೋದಾಗ ಮೆಟಾ ಏನು ಮಾಡುತ್ತೆ ಅಂದರೆ ಒಂದು 100 ಜನ ಅಲ್ಲ, ಲಕ್ಷಾಂತರ ಜನಗಳಿಗೆ ತಲುಪಿಸುತ್ತೆ ನಿಮ್ಮ ಆ್ಯಡ್ನ. ಆ ಲಕ್ಷಾಂತರ ಜನಗಳಲ್ಲಿ ಕೆಲವೊಂದು ನೀವು ಡಿಪೆಂಡ್ಸ್ ಆನ್ ಎಷ್ಟು ಸ್ಪೆಂಡ್ ಮಾಡಿ ಆ್ಯಡ್ಸ್ ರನ್ ಮಾಡ್ತೀರ ಅದ್ರ ಮೇಲೆ ಹೋಗುತ್ತೆ. ಏನಪ್ಪ ಒಂದು 300 to 500 ಅಂದ್ಕೊಂಡ್ರೆ ಅದಕ್ಕೆ ಆದಂಥ ಒಂದು ರೇಂಜ್ ಇರುತ್ತೆ. ಅಲ್ಲಿ ಏನಂದರೆ ಆ್ಯಡ್ಸ್ ನೋಡ್ತಾರಲ್ಲ ಆ ಜನರನ್ನ ತೊಗೊಂಬಂದು ನಿಮ್ಮ ವೆಬ್ಸೈಟಿಗೆ ಬಿಡೋಂಥ ಕೆಲಸ, ಆ್ಯಂಡ್ ಪರ್ಚೇಸ್ ಮಾಡೋಂಥ ಕೆಲಸ. ಪರ್ಚೇಸ್ ಮಾಡಿಸ್ಬೇಕು ಅನ್ನೋದೆಲ್ಲ, ತೊಗೊಂಬಂದು ನೀವು ವೆಬ್ಸೈಟಿಗೆ ಬಿಡೋಂಥ ಕೆಲಸನ ಮೆಟಾ ಮಾಡುತ್ತೆ. ಆ ಥರ ಅಲ್ಗಾರಿದಮ್ ಸೆಟ್ ಮಾಡಿರ್ತಾರೆ, ಆ್ಯಂಡ್ ಅದು ಅಟ್ರಾಕ್ಷನ್ ಮಾಡಿ ನೀವು ವೆಬ್ಸೈಟ್ ತೊಗೊಂಬಂದು ಬಿಡೋಂಥ ಜವಾಬ್ದಾರಿ ಅಲ್ಲ, ಆ ಕೆಲಸನ ಮೆಟಾ ಮಾಡುತ್ತೆ. ಅದನ್ನು ನಿಮ್ಮ ಪ್ರಾಡಕ್ಟ್ನ ಆ ಕಸ್ಟಮರ್ ಪರ್ಚೇಸ್ ಮಾಡ್ತಾರೆ, ಓಕೆನಾ. ಆ ಕಸ್ಟಮರ್ ಪರ್ಚೇಸ್ ಮಾಡಿದಾಗ ಆ ಕಸ್ಟಮರಿಂದ ಅಮೌಂಟು ಡೈರೆಕ್ಟು ಯಾರು ಈ ಪ್ರಾಡಕ್ಟ್ನ ಸೆಲ್ ಮಾಡಿರ್ತಾನಲ್ಲ ವೆಬ್ಸೈಟು, ಆ ವೆಬ್ಸೈಟ್ ಏನು ಅಂತಲೇ ಹೇಳ್ಬಿಡ್ತೀನಿ. ಜಸ್ಟ್ ಒಂದು ವೆಬ್ಸೈಟ್ ಅಂತ ಹೇಳ್ಕೊಳ್ಳಿ. ಜಸ್ಟ್ ಜಾಸ್ತಿ ಏನು ಒಳಗಡೆ ಬೇಡ, ಇನ್ ಕೇಸ್ ಬೇಕು ಅಂದರೆ ಮಾತ್ರ ಹೇಳ್ತೀನಿ. ಆ ವೆಬ್ಸೈಟ್ ಯಾರು ಈ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಆ ವೆಬ್ಸೈಟ್ಗೆ ಲಿಸ್ಟ್ ಮಾಡಿರ್ತಾನೆ, ಆ ವೆಬ್ಸೈಟ್ಗೆ ಹೋಗುತ್ತೆ ಅಮೌಂಟು. ಈ ಕಸ್ಟಮರ್ ಈ ಪ್ರಾಡಕ್ಟ್ನ ತೊಗೊಂಡ್ರು, ಡೆಲಿವರಿ ಬಾಯ್ ಅದನ್ನು ಸಪ್ಲೈ ಮಾಡ್ದ, ಅಲ್ಲಿಂದ ಕ್ಯಾಶ್ ಆನ್ ಡೆಲಿವರಿ ಯಾರು ಆಗಿರ್ಬೋದು, ಅವ್ರು ಪ್ರೀಪೇಯ್ಡ್ ಡೆಲಿವರಿ ಆಗಿರ್ಬೋದು. ಈ ಒಂದು ಪ್ರಾಡಕ್ಟ್ಗೆ ಅವರು ಪೇ ಮಾಡಿದ್ರು, ಆ ವೆಬ್ಸೈಟ್ಗೆ ಹೋಯಿತು. ಆ ವೆಬ್ಸೈಟು ಮ್ಯಾನುಫ್ಯಾಕ್ಚರರ್ಗೆ ಎಷ್ಟು ರೂಪಾಯಿಗೆ ಲಿಸ್ಟ್ ಮಾಡಿರ್ತಾರೆ ಅವ್ರಿಗೆ ಅಷ್ಟು ಅಮೌಂಟ್ ಕೊಡುತ್ತೆ. ಆ್ಯಂಡ್ ನೀವು ನಿಮ್ಮ ವೆಬ್ಸೈಟಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂಡು ಎಷ್ಟು
ಲಿಸ್ಟ್ ಮಾಡಿರ್ತೀರ ಅಷ್ಟು ಅಮೌಂಟೇ ನಿನಗೆ ಈ ಒಂದು ವೆಬ್ಸೈಟು ನಿಮಗೆ ಕೊಡುತ್ತೆ. ಇಷ್ಟು ಬಂದು ಡ್ರಾಪ್ ಶಿಪ್ಪಿಂಗು. ಈ ಒಂದು ಪ್ರಾಡಕ್ಟ್ ನೋಡಿ, ಮೌಸ್ ಅಂದ್ಕೊಳ್ಳಿ, 100 ರೂಪಾಯಿಗೆ ನಾನೇ ಮ್ಯಾನುಫ್ಯಾಕ್ಚರರು, ಇದೊಂದು 100 ರೂಪಾಯಿಗೆ ಈ ವೆಬ್ಸೈಟ್ನಲ್ಲಿ ನಾನು ಹಾಕಿರ್ತೀನಿ. ಈ ವೆಬ್ಸೈಟ್ನ ಈ ಒಂದು ಮೌಸ್ನ ನೀವು ತೊಗೊಂಡು 599 ಆರ್ 499 ಹಾಕಿರ್ತೀರ. ಓಕೆನಾ, 599 ಅಂದ್ಕೊಳ್ಳಿ, 599 ಹಾಕಿರ್ತೀರ. ಆ್ಯಂಡ್ ಏನು ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಏನು 500 ರುಪೀಸ್. ಈ ಒಂದು ಮೌಸು ಸೆಲ್ ಆದರೆ ಆ್ಯಂಡ್ ಕಸ್ಟಮರ್ ಇದನ್ನು ತೊಗೊಂಡ್ರೆ ನೀವೇನು ಮಾಡಿ, ನಿಮಗೆ ಎಷ್ಟು ಬರುತ್ತೆ, 500 ರುಪೀಸ್ ಬರುತ್ತೆ. ಆ್ಯಂಡ್ ಈ ಒಂದು 100 ರುಪೀಸ್ ನನಗೋಗುತ್ತೆ, ಒಟ್ಟು 600. ಓಕೆನಾ, ಇದರಲ್ಲಿ ರಿಟರ್ನು RTO ಅಂತ ಇರುತ್ತೆ, ರಿಟರ್ನ್ ಟು ಆರಿಜಿನ್ ಅಂತ. ಆ ಚಾರ್ಜಸ್ ಎಲ್ಲ ನಿಮಗೆ ಬರೋದಿಲ್ಲ. ಓಕೆನಾ, ಅದೆಲ್ಲ ಯಾರು ಮ್ಯಾನುಫ್ಯಾಕ್ಚರರ್ ಇರ್ತಾರಲ್ಲ, ಅಂದರೆ ನನಗೋಗುತ್ತೆ. ಓಕೆನಾ, ಇನ್ ಕೇಸ್ ಸೆಲ್ ಆದರೆ ಅಮೌಂಟ್ ನಿಮಗೆ ಬರುತ್ತೆ, ಇನ್ಕ್ಲೂಡಿಂಗ್ GST. ಪ್ರತಿಯೊಂದನ್ನು ವೆಬ್ಸೈಟ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನಾನು ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ವಿತ್ ಬೇಸಿಕ್ ಅಷ್ಟೇ. ಡ್ರಾಪ್ ಶಿಪ್ಪಿಂಗು ಆ್ಯಂಡ್ ಇ ಕಾಮರ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಕೆಲವೊಬ್ಬರು ಕನ್ನಡ ಕ್ರಿಯೇಟರ್ಸೇ ಡ್ರಾಪ್ ಶಿಪ್ಪಿಂಗ್ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಏನೋ ಒಂದು ವೀಡಿಯೋ ಹಾಕ್ಬಿಡೋದು. ಚೆನ್ನಾಗಿ ಇಂಟ್ರೆಸ್ಟ್ ಬರ್ಸ್ಬೇಕು, ಸಬ್ಸ್ಕ್ರೈಬರ್ಸ್ ತೊಗೋಬೇಕು ಅಂತ ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ. ಬಟ್ ಅಲ್ಲಿಗೆ ಸ್ಟಾಪ್ ಮಾಡಿ ಯಾರು ಕೂಡ ಮುಂದೆ ಹೇಳ್ತಾ ಇಲ್ಲ ಹೆಂಗೆ ಡ್ರಾಪ್ ಶಿಪ್ಪಿಂಗ್ ವರ್ಕ್ ಆಗುತ್ತೆ, ಹೆಂಗೆ ಮಾಡಬೇಕು ಅನ್ನೋದು ಲಿಟ್ರಲ್ಲಿ ಒಬ್ಬರು ಕೂಡ ಹೇಳ್ತಾ ಇಲ್ಲ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕೇಳಿ. ನಾನು ಆಲ್ರೆಡಿ ವೆಬ್ಸೈಟು ಕ್ರಿಯೇಟ್ ಮಾಡಿದ್ದೀನಿ, ಆಲ್ಮೋಸ್ಟ್ ಲಾಂಚ್ಗೆ ರೆಡಿ ಆಗಿದೆ. ನಾವು ಕೂಡ ಆ್ಯಡ್ಸ್ ರನ್ ಮಾಡಿ ಸೇಲ್ಸ್ನ ತೊಗೊತೀನಿ ಪಕ್ಕ. ಸೊ ಯಾರಿಗಾದ್ರೂ ಹೆಲ್ಪ್ ಆಗಂಗಿದ್ರೆ ಕೇಳಿ. ನಾನೊಂದು ಮಲ್ಟಿಪಲ್ ವೀಡಿಯೋಸ್ನ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ಇನ್ನು ಬಂದುಬಿಡೋಣ, ಏನಪ್ಪ ಅಂದರೆ ಇ ಕಾಮರ್ಸ್ಗೂ ಇದಕ್ಕೆ ಏನು ಡಿಫ್ರೆನ್ಸ್ ಅಂತ ನೋಡಿ. ಇ ಕಾಮರ್ಸ್ ಅಂದರೆ ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು? ಡ್ರಾಪ್ ಶಿಪ್ಪಿಂಗು ಯಾರೋ ಮ್ಯಾನುಫ್ಯಾಕ್ಚರರ್ ಲೀಸ್ಟ್ ಮಾಡಿರ್ತಾರೆ. ಇದೊಂದು ಹೇಳಿದ್ ಮತ್ತೆ, ಡ್ರಾಪ್ ಶಿಪ್ಪಿಂಗಲ್ಲಿ ಈ ಒಂದು ಪ್ರಾಡಕ್ಟ್ನ ಕಸ್ಟಮರ್ ತೊಗೊಂಡ್ರೆ ನೀವು ಕಳ್ಸೋಂಗಿಲ್ಲ. ಯಾರು ಮ್ಯಾನುಫ್ಯಾಕ್ಚರರ್ ಲೀಸ್ಟ್ ಮಾಡಿರ್ತಾರೆ ಅವರೇ ಪ್ಯಾಕಿಂಗ್ ಮಾಡ್ತಾರೆ, ಅವರೇ ಸಪ್ಲೈ ಶಿಪ್ಪಿಂಗ್ ಮಾಡ್ತಾರೆ. ಅದು ಡೆಲಿವರಿ ಬಾಯ್ ಮುಖಾಂತರ ಕಸ್ಟಮರ್ಗೆ ಹೋಗ್ಬಿಡುತ್ತೆ. ನಿಮ್ದು ಎಂಥ ಕೆಲಸ ಅಂದರೆ ಕುತ್ಕೊಳ್ಳೋದು, ಗುಡ್ ಪ್ರಾಡಕ್ಟ್ಸ್ನ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್. ಈ ಒಂದು ಮೌಸ್ ತೊಗೊಂಡ್ರೆ ಆ ಕಸ್ಟಮರ್ಗೆ ಇದರಿಂದ ಹೆಲ್ಪ್ ಆಗಬೇಕು ಆ್ಯಂಡ್ ಅವ್ರಿಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆ ಥರ ಪ್ರಾಡಕ್ಟ್ಸ್ನ ಹುಡುಕಿ ನಿಮ್ಮ ವೆಬ್ಸೈಟಲ್ಲಿ ಹಾಕಬೇಕು, ಲಿಸ್ಟ್ ಮಾಡಬೇಕು, ಹ್ಯಾಡ್ಸ್ ರನ್ ಮಾಡಬೇಕು. ಇಷ್ಟು ಕೆಲಸ ನಿಮ್ಮದಾಗಿರ್ತದೆ. ಹ್ಯಾಡ್ಸ್ ರನ್ ಮಾಡೋಕ್ಕೆ ಅಮೌಂಟ್ ಬೇಕಾಗುತ್ತೆ. ಆ್ಯಂಡ್ ಮಂತ್ಲಿ 20 ರೂಪೀಸ್ ಫಾರ್ 3 ಮಂತ್ಸ್ ಒಂದು ಶಾಪಿಫೈ ಅಂತ ಇದೆ. ಸೊ ನಾನು ಹೇಳ್ಬಿಟ್ಟೆ, ಶಾಪಿಫೈನಲ್ಲಿ ಲಿಸ್ಟ್ ಮಾಡೋಕ್ಕೆ ಮಂತ್ಲಿ 20 ರೂಪೀಸ್ 3 ಮಂತ್ಸು ಅದು ಒಂದು ಸಬ್ಸ್ಕ್ರಿಪ್ಷನ್ಸ್ ಕೊಡುತ್ತೆ. ಅದಾದಮೇಲೆ ಜಾಸ್ತಿ ಇರುತ್ತೆ. ಆ್ಯಂಡ್ ಡೊಮೈನ್ಗೆ ಇಷ್ಟಕ್ಕೆ ಖರ್ಚು. ಡೊಮೈನು 1 ರೂಪಾಯಿಗೂ ಸಿಗುತ್ತೆ, 10 ರೂಪಾಯಿಗೂ ಸಿಗುತ್ತೆ, 1000 ರೂಪಾಯಿಗೂ ಸಿಗುತ್ತೆ. ಈ ಥರ ಡಿಪೆಂಡ್ಸ್ ಆನ್ ಮಂತ್ಲಿ ಇಯರ್ಲಿ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. ಇದ್ರದ್ದೆಲ್ಲ ಬೇಕಂದರೆ ನಾನು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ಸೊ ಸಿಂಪಲಾಗಿ ಹೇಳ್ಬಿಡ್ತೀನಿ, ಈ ಒಂದು ಪ್ರಾಡಕ್ಟ್ನ ನೀವು ಕೈಯಲ್ಲಿ ಮುಟ್ಟಂಗಿಲ್ಲ. ಓಕೆನಾ, ಇದನ್ನು ಓನ್ಲಿ ಆನ್ಲೈನಲ್ಲಿ ನೋಡೋದು, ನಿಮ್ಮ ವೆಬ್ಸೈಟಲ್ಲಿ ಲಿಸ್ಟ್ ಮಾಡೋದು, ಸೆಲ್ ಮಾಡೋದು, ಇಷ್ಟು ಡ್ರಾಪ್ ಶಿಪ್ಪಿಂಗು. ಇ ಕಾಮರ್ಸ್ ಅಂತ ಬಂದರೆ ಈ ಒಂದು ಪ್ರಾಡಕ್ಟ್ನ ನೀವು ಅಮೆಝಾನಲ್ಲಾದರೂ ಸೆಲ್ ಮಾಡಿ, ಫ್ಲಿಪ್ಕಾರ್ಟಲ್ಲಾದರೂ ಸೆಲ್ ಮಾಡಿ. ಅಮೆಝಾನಲ್ಲೆಲ್ಲ ಮಾಡಿದ್ರೆ ಸೊ ಅಮೆಝಾನ್ ವೇರ್ ಹೌಸ್ ಇರುತ್ತೆ, ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ಇರುತ್ತೆ. ಇನ್ ಕೇಸ್ ನೀವು ಆ ಥರ ಮಾಡ್ಬೋದು ಅಂದರೆ ಇಲ್ಲ ನಿಮ್ಮ ಮನೆಯಿಂದನೇ ಮಾಡ್ಬೋದು. ಸೊ ಅಮೆಝಾನ್ ವೇರ್ ಹೌಸಲ್ಲಿ ಬೇಗ ಡೆಲಿವರಿ ಆಗಬೇಕು ಅಂದರೆ ಅಮೆಝಾನ್ ವೇರ್ ಹೌಸಲ್ಲಿ ಇಡ್ಸೋದು ತುಂಬ ಬೆಸ್ಟ್ ಅನಿಸುತ್ತೆ. ನಿಮ್ಮದೇ ಅಲ್ಲಿಗೂ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ನೀವು ಓನಾಗಿ ಮಾಡ್ತೀನಿ ಅಂದರೆ ನೀವು ಈ ಪ್ರಾಡಕ್ಟ್ಸ್ನ ತರಿಸ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಇದನ್ನು ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಇದನ್ನು ಪ್ಯಾಕಿಂಗ್ ಮಾಡಬೇಕು, ಕಳಿಸ್ಬೇಕು, ರಿಟರ್ನ್ ಬಂದರೆ ಅದಕ್ಕೂ ಪೇ ಮಾಡಬೇಕು, ಅದಕ್ಕೂ ನೀವೇ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಡೆಲಿವರಿ ಚಾರ್ಜಸ್ ಕೂಡ ನೀವೇ ಪೇ ಮಾಡಬೇಕಾಗುತ್ತೆ. ಪ್ರತಿಯೊಂದಕ್ಕೂ ನೀವೇ ಪೇ ಮಾಡಬೇಕಾಗುತ್ತೆ. ಬಟ್ ಕಸ್ಟಮರ್ಗೆ ಹೋಗಿ ತಲುಪೋವರೆಗೂ ಎಲ್ಲ ನಿಮ್ಮದೇ ಎಕ್ಸ್ಪೆನ್ಸಸ್ ಇರುತ್ತೆ. ಆ್ಯಂಡ್ ಕೆಲವೊಂದು ಸೇಲ್ ಆಗ್ಬೋದು ಆ್ಯಂಡ್ ಕೆಲವೊಂದು ಸೇಲ್ ಆಗದಲ್ಲೇ ಇರ್ಬೋದು. ಬಟ್ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಓಕೆನಾ, ಡ್ರಾಪ್ ಶಿಪ್ಪಿಂಗಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಒಂದು 200-300 ರೂಪೀಸ್ ಸಿಗುತ್ತೆ ಅಂದರೆ ಈಗ ಒಂದು ಮೌಸ್ ಅಂದ್ಕೊಳ್ಳಿ, ಇದನ್ನು ಪಕ್ಕ ಡ್ರಾಪ್ ಶಿಪ್ಪಿಂಗಲ್ಲಿ ನಾವೇನಾದರೂ ಹುಡುಕಿ ನಮ್ಮ ವೆಬ್ಸೈಟ್ಗೆ ಹಾಕ್ತೀವಿ ಅಂದರೆ ಒಂದು 200 ರೂಪೀಸ್ ಆ ಥರ ಸಿಗ್ಬೋದು. ಬಟ್ ನೀವೇನಾದರೂ ಇದೇ ಪ್ರಾಡಕ್ಟ್ನ ಇ ಕಾಮರ್ಸಲ್ಲಿ ಸೇಲ್ ಮಾಡ್ತೀನಿ ಅಂದರೆ ಇಂಡಿಯಾ ಮಾರ್ಟ್ ಅಂತ ಒಂದಿದೆ. ಓಕೆನಾ, ಅದರಲ್ಲಿ ನಿಮಗೆ ಚೀಪೆಸ್ಟಾಗಿ ನೀವು ಇದೊಂದು ಪ್ರಾಡಕ್ಟೇ ಅಂತಲ್ಲ, ಚಿಕ್ಕ ಪ್ರಾಡಕ್ಟ್ಸ್ ಎಲ್ಲ ಅಮೆಝಾನಲ್ಲಿ 200 ರೂಪಾಯಿ 300 ರೂಪಾಯಿ ಸೆಲ್ ಮಾಡೋಂಥ ಪ್ರಾಡಕ್ಟ್ಸು ಇಂಡಿಯಾ ಮಾರ್ಟಲ್ಲಿ 20, 30, 50 ರೂಪಾಯಿ ಇಷ್ಟಕ್ಕೆ ಸಿಗುತ್ತೆ. ಓಕೆನಾ, ಇದು ಒಂದು ಇ ಕಾಮರ್ಸು.
ನೀವು ಮಲ್ಟಿಪಲ್ಲು ಒಂದು ಐಟಮ್ಸ್ ಎಲ್ಲ ತರ್ಸೋಕ್ಕಾಗಲ್ಲ. ಆ್ಯಂಡ್ ಮಿನಿಮಮ್ ಒಂದು 20-30 ಐಟಮ್ಸ್ನ ತರಿಸ್ಬೇಕು ಆ್ಯಂಡ್ ಸೇಲ್ ಮಾಡಬೇಕು. ಆ ಥರ ಇ ಕಾಮರ್ಸಲ್ಲಿರುತ್ತೆ. ಬಟ್ ಎವ್ರಿಥಿಂಗ್ ಈಸ್ ಯು ಓನ್ಲಿ ರಿಸ್ಕ್ ರಿಸ್ಕ್ ತೊಗೋಬೇಕಾಗುತ್ತೆ. ನೀವೇ ಪ್ಯಾಕಿಂಗ್ ಮಾಡಬೇಕಾಗುತ್ತೆ, ನೀವೇ ಡೆಲಿವರಿಗೆ ಅದನ್ನು ತೊಗೊಂಡೋಗಿ ಕೊಡಬೇಕಾಗುತ್ತೆ. ಅಂದರೆ ಡೆಲಿವರಿ ಕೊರಿಯರ್ ಸರ್ವಿಸಸ್ ಇರುತ್ತಲ್ಲ, ಅಲ್ಲಿಗೆ ಅವ್ರಿಗೆ ಕೊಡಬೇಕಾಗುತ್ತೆ, ಪೇ ನೀವೇ ಮಾಡಬೇಕಾಗುತ್ತೆ. ಪ್ರತಿಯೊಂದು ಇನ್ಕ್ಲೂಡಿಂಗ್ ಎಲ್ಲ ಇಟ್ಕೊಂಡು ನಿಮ್ಮ ಮಾರ್ಜಿನ್ಗೆ ನೀವು ಮಾರಬೇಕಾಗುತ್ತೆ. ಓಕೆನಾ? ಅದಕ್ಕೂ ನೀವು ಆ್ಯಡ್ಸ್ ರನ್ ಮಾಡ್ಬೋದು, ನಿಮ್ದು ಯಾವುದೊಂದು ಇನ್ಸ್ಟಾಗ್ರಾಮ್ಸ್ ಆರ್ ಸಮಥಿಂಗ್ ಮಾಡ್ಬೋದು. ಆರ್ ಬೆಸ್ಟು ಇಲ್ಲ ಅಂತಲ್ಲ, ಇ ಕಾಮರ್ಸು ಬೆಸ್ಟು. ಬಟ್ ಡ್ರಾಪ್ ಶಿಪ್ಪಿಂಗು ಲೈಫ್ ಲಾಂಗ್ ಮಾಡೋಕ್ಕಾಗಲ್ಲ. ಓಕೆನಾ? ಡ್ರಾಪ್ ಶಿಪ್ಪಿಂಗ್ ಯಾವಾಗಲೂ ಓಡುತ್ತೆ ಅನ್ನೋಕ್ಕಾಗಲ್ಲ. ಬಟ್ ಗುಡ್ ಪ್ರಾಡಕ್ಟ್ಸ್ ಹುಡ್ಕಿದ್ರೆ ಮಾತ್ರ ಡ್ರಾಪ್ ಶಿಪ್ಪಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಅದಕ್ಕೂ ಕೂಡ ಏನಕ್ಕೆ ನಾನು ಡ್ರಾಪ್ ಶಿಪ್ಪಿಂಗ್ ಫಸ್ಟ್ ತೊಗೊಂಡಿದ್ದೀನಿ ಅಂದರೆ, ನಾನು ಈ ಒಂದು ಪ್ರಾಡಕ್ಟ್ಸ್ನ ತರಿಸಿ ನನ್ನ ಹತ್ರ ಮಡಿಕೊಂಡು ನಾನು ಪ್ಯಾಕಿಂಗ್ ಮಾಡಿಸಿ ಅದಕ್ಕೆಲ್ಲ ಪೇ ಮಾಡಿ ಪ್ರತಿಯೊಂದಕ್ಕೂ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕು. ಹೆವಿ ಇನ್ವೆಸ್ಟ್ಮೆಂಟ್ ಇ ಕಾಮರ್ಸ್ಗೆ ಹೋದರೆ. ಡ್ರಾಪ್ ಶಿಪ್ಪಿಂಗ್ ಹೋದರೆ ಲೋ ಇನ್ವೆಸ್ಟ್ಮೆಂಟ್. ಇದು ಹೈ ಇನ್ವೆಸ್ಟ್ಮೆಂಟ್ ಇ ಕಾಮರ್ಸು. ಆ್ಯಂಡ್ ಡ್ರಾಪ್ ಶಿಪ್ಪಿಂಗ್ ಹೋದರೆ ಲೋ ಇನ್ವೆಸ್ಟ್ಮೆಂಟ್. ಅದಕ್ಕೋಸ್ಕರ ಫಸ್ಟು ಲೋ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ ಆಮೇಲೆ ಇ ಕಾಮರ್ಸ್ಗೆ ಹೋಗಿ ಚೆನ್ನಾಗಿ ಸೇಲ್ಸ್ನ ತೊಗೋಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟು ಡ್ರಾಪ್ ಶಿಪ್ಪಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆನಾ? ಆಮೇಲೆ ಇ ಕಾಮರ್ಸ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ನಮ್ಮದೇ ಆದಂಥ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಹೊರಗಡೆಯಿಂದ ತರಿಸಿ ನಾವು ಸೆಲ್ ಮಾಡಬೇಕು. ಓಕೆನಾ? ಇದಾಗಿರುತ್ತೆ ಇ ಕಾಮರ್ಸ್ ಮತ್ತು ಡ್ರಾಪ್ ಶಿಪ್ಪಿಂಗ್ ಇರೋಂಥ ವ್ಯತ್ಯಾಸ. ಇನ್ನೇನು ಹೇಳ್ಬೋದಪ್ಪ ಅಂದರೆ, ಚೆನ್ನಾಗಿದೆ ಎರಡೂ. ಬಟ್ ನಿಮ್ಮ ಹತ್ರ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನಾದರೂ ಇದೆ ಅಂದರೆ ಇ ಕಾಮರ್ಸು ಮಾಡಿ ಆ್ಯಂಡ್ ಡ್ರಾಪ್ ಶಿಪ್ಪಿಂಗು ಮಾಡಿ. ಬಟ್ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕಾಗುತ್ತೆ ಡ್ರಾಪ್ ಶಿಪ್ಪಿಂಗಿಗೆ. ವೆಬ್ಸೈಟು ಪ್ರತಿಯೊಂದು ಎಲ್ಲ ಕ್ರಿಯೇಟ್ ಮಾಡಿ. ಇ ಕಾಮರ್ಸ್ ಆದರೆ ಮೀಶೋ, ಫ್ಲಿಪ್ಕಾರ್ಟು, ಅಮೆಝಾನ್ ಈ ಥರ ಎಲ್ಲ ವೆಬ್ಸೈಟ್ಸ್ ಇರುತ್ತೆ. ನಿಮ್ಮದೇ ಆದಂಥ ಓನ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಅದರಲ್ಲಿ ಪ್ರಾಡಕ್ಟ್ಸ್ನ ಪುಷ್ ಮಾಡೋದಷ್ಟೇ ಇರುತ್ತೆ. ಅಮೆಝಾನ್ ಆದರೆ ಇನ್ನೂ ಬೇರೆ ಹೊಸದಲ್ಲಿ ಇರುತ್ತೆ. ನಿಮ್ಮ ಪ್ರಾಡಕ್ಟ್ಸ್ ಡೈರೆಕ್ಟಾಗಿ ಅಲ್ಲಿಗೆ ನೀವು ತರಿಸ್ಬಿಟ್ರೆ, ಅಂದರೆ ತರಿಸ್ಬೇಕಾದ್ರೆ ಅಲ್ಲೇ ಇಡಿಸ್ಬಿಟ್ರೆ ಅವರೇ ಪ್ಯಾಕಿಂಗ್ ಮಾಡಿ ಪ್ರತಿಯೊಂದು ಕಳಿಸ್ಬಿಡ್ತಾರೆ. ನಮ್ಮದೇನು ಕೆಲಸ ಇರೋದಲ್ಲಿ ಬರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಆರ್ಡರ್ ಬರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಫ್ಲಿಪ್ಕಾರ್ಟು, ಮೀಶೋ ಬಗ್ಗೆ ನನಗಷ್ಟು ಇನ್ನೂ ಐಡಿಯಾ ಇಲ್ಲ. ಅಮೆಝಾನ್ ಸ್ವಲ್ಪ ನೋಡಿದ್ದೀನಿ. ಮೀಶೋ ಎಲ್ಲ ನಾವೇ ಮಾಡಬೇಕಂತೆ, ನಾವೇ ಪ್ಯಾಕಿಂಗ್ ಮಾಡಿ ನಾವೇ ಕಳಿಸ್ಬೇಕು. ಬಟ್ ಅದು ಚೆನ್ನಾಗಿದೆ, ಪ್ರಾಫಿಟ್ ತೆಗಿಬೋದು. ಬಟ್ ನೋಡಬೇಕು, ನಾನು ಮುಂದೆ ಅದಕ್ಕೆ ಸ್ವಲ್ಪ ಮೂವ್ ಆನ್ ಆದರೆ ನನಗೆ ಗೊತ್ತಾಗುತ್ತೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಬಟ್ ಡ್ರಾಪ್ ಶಿಪ್ಪಿಂಗಲ್ಲಿ ನಾನು ಸ್ವಲ್ಪ ಮೂವ್ ಆನ್ ಆಗಿರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತುಂಬ ಇದೆ. ಪ್ರತಿಯೊಂದನ್ನು ರೆಡಿ ಮಾಡಿ, ವೆಬ್ಸೈಟ್ ರೆಡಿ ಮಾಡಿ, ಅದಕ್ಕೆಲ್ಲ ಏನೇನು ಬೇಕೆಲ್ಲ ರೆಡಿ ಮಾಡಿ, ಆ್ಯಡ್ಸ್ಗೆ ಪೇಜು, ಫೇಸ್ಬುಕ್ ಪೇಜು ಇದೆಲ್ಲ ರೆಡಿ ಮಾಡಿ ಆಗಿರೋದ್ರಿಂದ ಸ್ವಲ್ಪ ನಾಲೆಡ್ಜ್ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನಾವು ಕೂಡ ರನ್ನಿಂಗ್ ಮಾಡ್ತಾ ಇರೋದ್ರಿಂದ ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಅಪ್ಡೇಟ್ಸ್ ಕೊಡ್ಬೋದು, ಚೆನ್ನಾಗಿರುತ್ತೆ. ರಿಯಲ್ ಆಗಿ ವರ್ಕ್ ಆಗುತ್ತಾ ಇಲ್ವಾ, ಲಾಸ್ ಆಗುತ್ತಾ, ಮತ್ತೊಂದು ಈಗ ಆ್ಯಡ್ಸ್ ರನ್ ಮಾಡಬೇಕು, ದುಡ್ಡು ಕಟ್ಟಬೇಕು, ಅದರಿಂದ ನಮ್ಗೆ ಏನಾದರೂ ರೀಚ್ ಸಿಗುತ್ತಾ, ಲೀಡ್ ಸಿಗುತ್ತಾ, ಕಸ್ಟಮರ್ ಪರ್ಚೇಸ್ ಮಾಡ್ತಾರಾ, ಪ್ರತಿಯೊಂದೂ ಹೇಳ್ಬೋದು ನಾನು ಲೈವ್ ಆಗೇ. ಅದಕ್ಕೋಸ್ಕರ ಯಾರಿಗಾದರೂ ಇ ಕಾಮರ್ಸ್ ಬಿಸ್ನೆಸ್ ಆರ್ ಡ್ರಾಪ್ ಶಿಪ್ಪಿಂಗ್ ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ಬೇಸಿಕ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿಗೆ. ಜಾಸ್ತಿ ಏನಾದರೂ ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ, ತೊಂದರೆ ಇಲ್ಲ. ಹೆಂಗಿತ್ತು ಅಂತ ಒಂದು ಕಾಮೆಂಟ್ ಹಾಕಿ. ಡ್ರಾಪ್ ಶಿಪ್ಪಿಂಗ್ ವರ್ಸಸ್ ಇ ಕಾಮರ್ಸ್ ನೀವು ಮಾಡ್ತಾ ಇರೋರಿದ್ದರೆ ದಯವಿಟ್ಟು ಒಂದು ಕಾಮೆಂಟ್ ಹಾಕಿ. ನಾವು ನಿಮ್ಮಿಂದ ಸ್ವಲ್ಪ ನಾಲೆಡ್ಜ್ ತೊಗೊಳೋದು ಇರುತ್ತೆ. ಯೂಟ್ಯೂಬಲ್ಲಿ ನೋಡಿದ್ದೀನಿ, ಇಲ್ಲ ಅಂತ ಬೇರೆ ವೀಡಿಯೋಸ್ಗಳ. ಕನ್ನಡದಲ್ಲಿ ಸುಮ್ಮನೆ ಕತೆ ಹೊಡೆಯೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ. ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ನಾವು ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಯಾರೂ ಹೇಳೋಕ್ಕೆ ರೆಡಿ ಇಲ್ಲ. ಹಿಂದಿಲಿ, ಇಂಗ್ಲೀಷಲ್ಲಿ ತುಂಬ ವೀಡಿಯೋಸ್ ಇದೆ. 5 hours, 10 hours, 20 hours ವೀಡಿಯೋಸ್ ಇದೆ ಗೈಸ್. ನಾನು ಲಿಟ್ರಲಿ 5 to 10 hours ವೀಡಿಯೋಸ್ ನೋಡಿದ್ದೀನಿ ಹಿಂದಿನಲ್ಲಿ. ಅದನ್ನು ನೋಡಿ ಮತ್ತೆ ಇನ್ನೊಂದು ಒಂದು 4,800 5,000 rupees ಏನೋ ಒಂದು ಸಬ್ಸ್ಕ್ರಿಪ್ಷನ್ಸ್ ತೊಗೊಂಡು ಅದನ್ನು ನೋಡಿ ಕಂಪ್ಲೀಟ್ ಮಾಡಿ, ಒಂದು ಸೆಷನ್ಸ್ ಥರ ಕಂಪ್ಲೀಟ್ ಮಾಡಿ ನನ್ನ ವೆಬ್ಸೈಟ್ನ ನಾನು ಲಾಂಚ್ ಮಾಡ್ತಾ ಇರೋದು. ಅದರಿಂದ ನಾಲೆಡ್ಜ್ ಚೆನ್ನಾಗಿ ತೊಗೊಂಡಿದ್ದೀನಿ. ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಆ್ಯಂಡ್ DM ಮಾಡಿ ಇನ್ಸ್ಟಾದಲ್ಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ನೋಡಿರಿ ಆ್ಯಂಡ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್
ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.